24 hours ನನ್ನ ರೂಮಲ್ಲಿ ನಾನು ಸ್ಪೆಂಡ್ ಮಾಡಬೇಕು ವಿದೌಟ್ ಔಟ್ಸೈಡ್ ಕಮ್ಯುನಿಕೇಷನ್. ಔಟ್ಸೈಡ್ ಇರುವಂತಹ ಯಾವುದೇ ಒಂದು ಜನರ ಕಮ್ಯುನಿಕೇಷನ್ ಇಲ್ಲದೆ. ಓಕೆ, 12 ಆಯಿತು. ಇವಾಗ ನೋಡಿ, ಡಾಟಾ ಆಫ್ ಮಾಡಿದ್ದೀನಿ. ಆಫ್ ಮಾಡ್ತಾಯಿದ್ದೀನಿ, ಡಾಟಾ ಆಫ್ ಮಾಡ್ತಾಯಿದ್ದೀನಿ. ಬಾಡಿ ಕಂಡೀಷನ್ ಚೆನ್ನಾಗಿದೆ, ಇಟ್ಸ್ ರಿಯಲಿ ಗುಡ್. ಮಾರ್ನಿಂಗ್ ಬಾಡಿ ಕಂಡೀಷನ್ ಸ್ವಲ್ಪ ಚೆನ್ನಾಗಿರುತ್ತೆ, ಯಾಕಂದರೆ ಹೊಟ್ಟೆಯಲ್ಲಿ ಜಾಸ್ತಿ ಇರಲ್ಲ, ಏನು ಎಂಟಿ ಸ್ಟಮಕ್ ಇರುತ್ತಲ್ಲ, ಸೊ ಬಾಡಿ ಕಂಡೀಷನ್ ಚೆನ್ನಾಗಿರುತ್ತೆ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ಒಂದು ಚಾಲೆಂಜ್ನ ತಗೋತಾ ಇದ್ದೀನಿ. ಆ್ಯಂಡ್ ದಿಸ್ ಚಾಲೆಂಜ್ ಇಸ್ ಕ್ರೇಜಿ. ಚಾಲೆಂಜ್ ಏನಪ್ಪ ಅಂತಂದರೆ 24 hours ನನ್ನ ರೂಮಲ್ಲಿ ನಾನು ಸ್ಪೆಂಡ್ ಮಾಡಬೇಕು ವಿದೌಟ್ ಔಟ್ಸೈಡ್ ಕಮ್ಯುನಿಕೇಷನ್. ಔಟ್ಸೈಡ್ ಇರುವಂತಹ ಯಾವುದೇ ಒಂದು ಜನರ ಕಮ್ಯುನಿಕೇಷನ್ ಇಲ್ಲದೆ, ಹಾಗೆ ನೋ ಅನ್ನೆಸೆಸರಿ ಆನ್ಲೈನ್, ಕಂಪ್ಲೀಟ್ಲಿ ನೋ ಆನ್ಲೈನ್, ನೋ ಸೋಷಿಯಲ್ ಮೀಡಿಯಾ, ನೋ ಇನ್ಸ್ಟಾಗ್ರಾಮ್, ನೋ ವಾಟ್ಸಾಪ್, ನಥಿಂಗ್, ಏನೂ ಇಲ್ಲ. ನೋ ಅನ್ನೆಸೆಸರಿ ಕಾಲ್ಸ್ ಫ್ರಮ್ ಔಟ್ಸೈಡ್ ಪೀಪಲ್. ಸೊ 24 hours ನನ್ನ ಫುಡ್ಡು ನಾನೇ ಮಾಡಬೇಕು. ಏನೆಲ್ಲ ಮಾಡ್ತಾ ಇರ್ತೀನಿ, ಏನೆಲ್ಲ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್. ಸೊ ಚಾಲೆಂಜ್ ಮಾಡೋದಕ್ಕೆ ನಾವು ಫುಲ್ಲು ರೆಡಿ ಮಾಡಿದ್ದೀವಿ. ನಾನು ಆ್ಯಕ್ಚುಲಿ ಸೋಮವಾರ ಮಾಡಬೇಕಿತ್ತು, ಬಟ್ ಮೈಂಡಲ್ಲಿ ನಾನು ಪ್ರಿಪೇರ್ ಆಗಿರಲಿಲ್ಲ. ಸೊ ಇವತ್ತು ಫುಲ್ಲು ಏನೆಲ್ಲ ಬೇಕು ಅಂದರೆ ಫುಲ್ ಡೇ ಊಟಕ್ಕೆ ಏನೆಲ್ಲ ಬೇಕು, ಬ್ರೇಕ್ಫಾಸ್ಟ್ ಆಗಿರ್ಬೋದು, ಮಧ್ಯಾಹ್ನದ ಊಟಕ್ಕೆ ಹಾಗೂ ನೈಟ್ ಊಟಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಚಾಲೆಂಜ್ ತಗೊಳ್ಳಿಕ್ಕೆ ರೆಡಿ ಇದ್ದೀನಿ. ಸಮಯ 10 ಆಗಿದೆ, ಇನ್ನೂ ಆಲ್ಮೋಸ್ಟ್ 2 ಗಂಟೆ ತನಕ ಇದೆ. ಸೊ ಇದೆಲ್ಲ ನನ್ನನ್ನು ಮಿಸ್ ಮಾಡ್ಕೋಬಹುದು. ನಾಳೆ ಒಂದು ದಿನಕ್ಕೆ ಇದೆಲ್ಲ ನನ್ನನ್ನು ಮಿಸ್ ಮಾಡ್ಕೋಬಹುದು. ಇವರೆಲ್ಲ ಫುಲ್ಲು ಸಪೋರ್ಟ್ ಮಾಡ್ತಾ ಇದ್ದಾರೆ, ಇವರು ಕೂಡ ಎಲ್ಲ ಫುಲ್ಲು ಸಪೋರ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಫಸ್ಟ್ ನಾವು ಯಾವುದೇ ಚಾಲೆಂಜನ್ನು ತಗೋಬೇಕಾದ್ರೂ ಕೂಡ ದೇವರ ಆಶೀರ್ವಾದ ನಿಜವಾಗ್ಲೂ ಸ್ವಾಮಿ ದೇವರ. ಸೊ ಒಳ್ಳೆ ರೀತಿಯಾದಂತಹ ಫಸ್ಟ್ ಅಂದರೆ ನನಗೆ ತುಂಬ ಎಕ್ಸೈಟ್ಮೆಂಟ್ ಆಗಿರೋದು ಯಾಕಂತ ಹೇಳಿದರೆ, ಫಾರ್ ದ ಫಸ್ಟ್ ಟೈಮ್ ನಾನೊಂದು ಚಾಲೆಂಜ್ ತಗೋತಾ ಇದ್ದೇನೆ. ಯಾಕಂದರೆ ಪ್ರೆಸೆಂಟ್ ಜನ್ರೇಷನಲ್ಲಿ ಏನಾಗಿದೆ ಅಂದರೆ, ವಿದೌಟ್ ಸೋಷಿಯಲ್ ಮೀಡಿಯಾ ನಮಗೆ ಬದುಕೋದು ಕಷ್ಟ. ರೀಲ್ಸ್ ನಾವು ಏನಾದರೂ ಒಂದು ಬೇರೆ ಪರ್ಪಸ್ಸಿಗೆ ನಾವು ಇನ್ಸ್ಟಾಗ್ರಾಮ್ಗೆ ಹೋದರೆ ನಾವು ರೀಲ್ಸ್ ನೋಡ್ತಾ ಆಲ್ಮೋಸ್ಟ್ 1 hour ಕಳೆದಿರ್ತೀವಿ, ನಮ್ಗೆ ಗೊತ್ತೇ ಆಗಲ್ಲ ನಾವು ಯಾವ ಪರ್ಪಸ್ಸಿಗೆ ಹೋಗಿರ್ತೀವಿ ಅನ್ನೋದನ್ನು ಮರ್ತೋಗಿರ್ತೀವಿ. ಸೊ ಸೋಷಿಯಲ್ ಮೀಡಿಯಾ ಅಂದರೆ ಇವಾಗ ಎಕ್ಸಾಕ್ಟ್ 12 ಅಂದರೆ 12 ಗಂಟೆಗೆ ನಾನು ಡಾಟಾ ಆಫ್ ಮಾಡಿದರೆ, ನಾಳೆ 12 ಗಂಟೆಗೆ ನಾನು ಡಾಟಾ ಆನ್ ಮಾಡೋದು. ಚಾಲೆಂಜಲ್ಲಿ ಇವಾಗ ನಾವು ನೋಡಿ, ಪಾಂಡು ಎಲ್ಲ ಮಿಸ್ ಆಗ್ತಾನೆ. ಪಾಂಡುವನ್ನು ಒಂದು ದಿನ ನೋಡಲಿಕ್ಕಿಲ್ಲ, ಒಂದು ದಿನ ಅವನು ದೊಡ್ಡದಾಗಿರ್ತಾನೆ, ಒಂದು ದಿನಕ್ಕೆ ದೊಡ್ಡದಾಗಿರ್ತಾನೆ. ಸೊ ಸಮಯ ಇವಾಗ ಎಕ್ಸಾಕ್ಟಾಗಿ 11:30 ಆಗಿದೆ ನೋಡಿ, 11:30. ಸೊ ಇವಾಗ ನಾನು ಫುಲ್ಲು ನನ್ನ ರೂಮಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ಶಿಫ್ಟ್ ಮಾಡ್ಕೋಬೇಕು. ಸೊ ಶಿಫ್ಟ್ ಮಾಡೋದಕ್ಕೆ ಜನ ಇದ್ದಾರೆ, ಫುಲ್ಲು ಜನ ಇದ್ದಾರೆ. ಇಲ್ಲೆಲ್ಲ ರೆಡಿಯಾಗಿದೆ ನೋಡಿ, ಇಲ್ಲಿ ನೋಡಿ, ಉಪ್ಪು ಮತ್ತು ಮೊಟ್ಟೆಗೆ ಸ್ಮೆಲ್ ಬರಬಾರ್ದು ಅಂತ ಟರ್ಮರಿಕ್, ಆಮೇಲೆ ಇದು ಎಣ್ಣೆ, ಏರ್ ಫ್ರೈಯರ್ಗೆ ಎಣ್ಣೆ ಬೇಕಲ್ಲ, ಆಮೇಲೆ ದಿಸ್ ಈಸ್ ಚಿಲ್ಲಿ ಪೌಡರ್, ಆಮೇಲೆ ಪ್ಲೇಟ್ಸ್, ಆಮೇಲೆ ಗರಂ ಮಸಾಲ, ಆಮೇಲೆ ಬ್ರೌನ್ ಬ್ರೆಡ್. ದಿಸ್ ಈಸ್ ಹೆಲ್ದಿ ಫಾರ್ ಫಿಟ್ನೆಸ್. ಆ್ಯಂಡ್ ಇಲ್ಲಿ ನೋಡಿ, ಕೊಕ್ಕಂಬರ್, ಆನಿಯನ್ ಆ್ಯಂಡ್ ಗ್ರೀನ್ ಚಿಲ್ಲಿ ಏತುಂಡು ಒಂಜ ರಡ್ಡ. ಆ್ಯಂಡ್ ಫ್ರೀ ಇರಬೇಕಾದ್ರೆ ನೋಡಿ, ವಾಟರ್ ಮೆಲನ್ ಆ್ಯಂಡ್ ಬನಾನಾ ಇದು ಚಿಪ್ಸ್ ನನಗೆಲ್ಲ ಬಿಡಿ.
ಸೊ ಇಷ್ಟು ಅರೇಂಜ್ ಮಾಡಿದ್ದೀವಿ. ಆಮೇಲೆ ಸೊ ಎಲ್ಲ ಶಿಫ್ಟಿಂಗ್ ಆಗ್ತಾಯಿದೆ ನೋಡಿ. ಇವಾಗ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ಮಾಡ್ತಾಯಿದ್ದಾರೆ, ಎಲ್ಲ ಶಿಫ್ಟಿಂಗ್. ಮತ್ತು ನನಗೆ ಮೇಯ್ನ್ಲಿ ನೀರೊಂದು ತರೋದು ನೆನಪು ಮಾಡಬೇಕು, ಅದಿಟ್ಟು ಬನ್ನಿ. ಸೊ ಫೈನಲಿ ಒಂದು 5 ನಿಮಿಷ ಇದೆ ನನ್ನ ಚಾಲೆಂಜ್ ಸ್ಟಾರ್ಟ್ ಆಗೋದಕ್ಕೆ, ಒಂದು 5 ನಿಮಿಷ ಇದೆ. ಸೊ ನಮ್ಮ ಚಾಲೆಂಜಿನ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ, ಅದಕ್ಕೆ ಸಪೋರ್ಟಾಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇದ್ದಾರೆ. ಅವರಿಗೆ ಒಂದು ದಿನಕ್ಕೆ ನಾನು ಬೀಳ್ಕೊಡ್ತಾ ಇದ್ದೀನಿ. ಸೊ ಆಲ್ ದ ಬೆಸ್ಟ್. ಸೊ ಚಾಲೆಂಜ್ ಸ್ಟಾರ್ಟ್ ಆಗಿಲ್ಲ, ಇನ್ನೂ ಒಂದು 5 ನಿಮಿಷ ಇದೆ. ಸೊ ಅದಕ್ಕಿಂತ ಮುಂಚೆ ನಾನು ಡಾಟಾ ಆಫ್ ಮಾಡಬೇಕು. ಅದನ್ನೆಲ್ಲ ಕ್ಯಾಮರಾ ಮುಂದೆನೇ ಮಾಡ್ತೀನಿ. ಸಮಯ ಇವಾಗ 11:58. ಇನ್ನು 2 ಮಿನಿಟ್ಸ್ ಇದೆ ನನ್ನ ಚಾಲೆಂಜ್ ಸ್ಟಾರ್ಟ್ ಆಗೋದಕ್ಕೆ. ಸೊ ಚಾಲೆಂಜಲ್ಲಿ ಏನೆಲ್ಲ ಇರುತ್ತೆ ಅಂತಂದರೆ ನೋಡಿ, ಈ ಡೋರು ನಾಳೆ 12 ಗಂಟೆ, ಅಂದರೆ ನಾಳೆ ರಾತ್ರಿ 12 ಗಂಟೆಗೆ ಓಪನ್ ಆಗೋದು. ಆ್ಯಂಡ್ ಬಾಲ್ಕನಿ ಡೋರ್ ಇದೆ, ಅದನ್ನು ಕೂಡ ನಾಳೆ 12 ಗಂಟೆ ಆದಮೇಲೆ ಓಪನ್ ಮಾಡುವಂಥದ್ದು. ಇವಾಗ ನೋಡಿ ಆಲ್ಮೋಸ್ಟ್ ಇವಾಗ 11:59. 12 o'clockಗೆ ನಾನು ಡಾಟಾ ಆಫ್ ಮಾಡಿದರೆ ನಾಳೆ 12 ಗಂಟೆಗೆ ನಾನು ಡಾಟಾ ಆನ್ ಮಾಡುವಂಥದ್ದು. ಸೊ ಆಲ್ಮೋಸ್ಟ್ 11:59 ನಾವು. ಸೊ ನೋಡುವ 59 ಎಕ್ಸಾಕ್ಟ್ 12ಗೆ ನಾನು ಡಾಟಾ ಆಫ್ ಮಾಡ್ತೀನಿ. ಓಕೆ, ಸೊ ನೋಡುವ 11:59. ಐ ಹ್ಯಾವ್ 2 ಮೊಬೈಲ್ಸ್, ಎರಡರಲ್ಲೂ ನಾನು ಡಾಟಾ ಆಫ್ ಮಾಡ್ತೀನಿ. ಓಕೆ 12 ಆಯಿತು. ಇವಾಗ ನೋಡಿ ಡಾಟಾ ಆಫ್ ಮಾಡಿದ್ದೀನಿ, ಡಾಟಾ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಇದು 2 ಮೊಬೈಲಲ್ಲೂ ಕೂಡ ನಾಳೆ ರಾತ್ರಿ 12 ಗಂಟೆಗೆ ಡಾಟಾ ಆನ್ ಆಗುವಂತಹದ್ದು. ಈ 24 ಗಂಟೆಯಲ್ಲಿ ನೋ ಸೋಷಿಯಲ್ ಮೀಡಿಯಾ, ನೋ ವಾಟ್ಸಪ್, ಇನ್ಸ್ಟಾಗ್ರಾಮ್, ನಥಿಂಗ್. ಮತ್ತು ಔಟ್ಸೈಡ್ ಏನಿದೆ ನೋಡಿ, ಹೊರಗಿನ ಪ್ರಪಂಚದ ಯಾವುದೇ ಪರ್ಸನನ್ನು ನಾನು ಫೇಸ್ ಟು ಫೇಸ್ ಮೀಟ್ ಆಗುವಂಥದ್ದಿಲ್ಲ. ಓನ್ಲಿ ಎಮರ್ಜೆನ್ಸಿ ಕಾಲ್ಸ್ ರಿಸೀವ್ ಮಾಡುವಂತಹದ್ದು. ಓಕೆನಾ, ಇದೊಂದು ರೂಲ್ಸ್ ಆದರೆ. ಆ್ಯಂಡ್ ಇಲ್ಲಿ ನನಗೆ ಸಾಂಗ್ ಇಡೋ ಹಾಗಿಲ್ಲ, ಯಾಕಂದರೆ ಸಾಂಗ್ ಇಡಬೇಕಾದ್ರೆ ಡಾಟಾ ಆನ್ ಮಾಡಬೇಕು, ಅದು ಇಲ್ಲ. ಆ್ಯಂಡ್ ಈ ಒಂದು ಡೋರ್ ಓಪನ್ ಮಾಡೋ ಹಾಗಿಲ್ಲ. ಆ್ಯಂಡ್ ಇವಾಗ ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ, ಈ ಡೋರ್ನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ಡೋರ್ ಕೂಡ ನಾಳೆ 12 ಗಂಟೆ ತನಕ ಓಪನ್ ಆಗಲಿಕ್ಕೆ ಇಲ್ಲ. ಸಮಯ ಇವಾಗ 12:15. ಸೊ ಇವಾಗ ಇವತ್ತಿನ ಏನೂ ಇಲ್ಲ. ಇವತ್ತು ಫಸ್ಟು ಬೆಡ್ ಹಾಕಿ, ಬೆಡ್ಡಿಲ್ಲ, ಸ್ವಲ್ಪ ಬೆಡ್ಶೀಟ್ ಆಗಿ ಅಡಿಗೆ ಇವಾಗ ಮಲ್ಕೋಬೇಕು. ಗುಡ್ ಮಾರ್ನಿಂಗ್ ಗಾಯ್ಸ್. ಸಮಯ ಇವಾಗ ನೋಡಿ 8:24. ಆಲ್ಮೋಸ್ಟ್ 8:30 ಗಂಟೆ ನಾನು ಈ ರೂಮಲ್ಲಿ ಇವಾಗ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಇನ್ನೂ ಆಲ್ಮೋಸ್ಟ್ 16 ಅವರ್ಸ್ ಇದೆ. ಈ 16 ಅವರ್ಸಲ್ಲಿ ಏನೆಲ್ಲ ಮಾಡೋದು ಅಂತ ಪ್ಲ್ಯಾನ್ ಮಾಡುವ. ಗುಡ್ ಮಾರ್ನಿಂಗ್. ನೋಡಿ ಇಷ್ಟೇ ನಂದು ಕಮ್ಯುನಿಕೇಷನ್.
ಇದಕ್ಕಿಂತ ಜಾಸ್ತಿ ಕಮ್ಯುನಿಕೇಷನ್ ಮಾಡಲಿಕ್ಕಿಲ್ಲ. ಚಾಲೆಂಜಲ್ಲಿ ಸೋಲ್ತೀನಿ. ಅವರವರ ಕೆಲಸ ಮಾಡ್ತಾ ಇರಲಿ, ನಾನು ನನ್ನ ಕೆಲಸ ಮಾಡ್ತೀನಿ. ಲೆಟ್ಸ್ ಗೋ. ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಏನು ಮಾಡುವ ಅಂತ ನೋಡು. ಬ್ರೇಕ್ಫಾಸ್ಟ್ ಮಾಡಿ ಆದಮೇಲೆ ಮುಂದಿನ ಕೆಲಸ. ಏನು ಗೊತ್ತಾ, ಫಸ್ಟಿಗೆ ನಾನೊಂದು ನಿನ್ನೆ ನೋಡಿದ್ದೆ ಪೇಸ್ಟ್ ಇತ್ತು ಅಂತ. ಬಟ್ ಪೇಸ್ಟ್ ಇಷ್ಟೇ ಇರೋದು ನೋಡಿ, ಇಷ್ಟರಲ್ಲಿ ಏನಾದರೂ ಮಾಡ್ಬೋದು. ಅದು ಕೂಡ ಹೀಗೆ ಫುಲ್ಲು ರೋಲೆಲ್ಲ ಮಾಡಿ ತೆಗೆದಿದ್ದು. ಫಸ್ಟಿಗೆ ಒಂದು ಸಣ್ಣ ಮಟ್ಟಿನ ಚಾಲೆಂಜ್ ಸಿಕ್ತು. ಸೊ ಬ್ರಷ್ ಎಲ್ಲ ಮಾಡಿ ಆಯಿತು. ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಬ್ರೇಕ್ಫಾಸ್ಟಲ್ಲಿ ನಾನು ಓಟ್ಸ್ ಮತ್ತು ಬನಾನಾ ಪ್ರಿಫರ್ ಮಾಡಿದ್ದೀನಿ ಇವಾಗ. ಸೊ ಅದು ಮಾಡಬೇಕು. ಸ್ವಲ್ಪ ಚಾಲೆಂಜಿಂಗ್ ಇರುತ್ತೆ. ಕೆಟಲಲ್ಲಿ ಇದೆ, ಓಟ್ಸ್ ಬಿಸಿ ಮಾಡೋದಕ್ಕೆ ಕೆಟಲಿದೆ. ಸೊ ಅದಕ್ಕಿಂತ ಮುಂಚೆ ನನ್ನ ಬಾಡಿ ಕಂಡೀಷನ್ ನೋಡಿ. ಬಾಡಿ, ಓ ಮೈ ಗಾಡ್, ದಿಸ್ ಈಸ್ so good. ಬಾಡಿ ಕಂಡೀಷನ್ ಚೆನ್ನಾಗಿದೆ. ಇಟ್ಸ್ ರಿಯಲಿ ಗುಡ್. ಮಾರ್ನಿಂಗ್ ಬಾಡಿ ಕಂಡೀಷನ್ ಸ್ವಲ್ಪ ಚೆನ್ನಾಗಿರುತ್ತೆ, ಯಾಕಂದರೆ ಹೊಟ್ಟೆಯಲ್ಲಿ ಜಾಸ್ತಿ ಇರಲ್ಲ, ಏನು ಎಂಟಿ ಸ್ಟಮಕ್ ಇರುತ್ತಲ್ಲ. ಸೊ ಬಾಡಿ ಕಂಡೀಷನ್ ಚೆನ್ನಾಗಿರುತ್ತೆ. ಸೊ ಕೆಟಲ್ ಇದೆ. ಕೆಟಲಲ್ಲಿ ಇವಾಗ ನಾನು ಓಟ್ಸ್ ಹಾಕಬೇಕು. ಓಟ್ಸು ಹಾಕಿ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡಬೇಕು. ಆಮೇಲೆ ಅದಕ್ಕೆ ಬನಾನಾ ಮತ್ತು ಸ್ವಲ್ಪ ಹನಿ ಹಾಕಿ ತಿನ್ನಬೇಕು. ಗೈಸ್, ಇವಾಗ ಓಟ್ಸ್ ರೆಡಿ ಇದೆ. ಇವಾಗ ಬನಾನಾ ಮತ್ತು 1 ಟೇಬಲ್ ಸ್ಪೂನ್ ಹನಿ ಹಾಕಬೇಕು ನಾನು. ಸೊ ಹನಿ ಎಲ್ಲಿದೆ, ಇದರಲ್ಲೇ ತಿನ್ನೋದು, ಯಾಕಂದರೆ ಬೇರೆ ಪ್ಲೇಟ್ ತಂದಿಲ್ಲ ನಾನು ತಿನ್ನೋದಕ್ಕೋಸ್ಕರ. ಇದನ್ನು ಮಾಡೋದು, ಇದನ್ನೇ ವಾಶ್ ಮಾಡೋದು. ಕಸ ಎಲ್ಲ ಎಲ್ಲಿ ಹಾಕುವುದು ಅಂತ ಗೊತ್ತಿಲ್ಲ. ಇಲ್ಲಿ. ಸೊ ಇದಕ್ಕೆ ಯಾವುದೇ ಇದು ಬೇಕು ಅಂತಿಲ್ಲ. ಈ ಥರ ನಾವು ಮಾಡ್ಕೊಳ್ಳೋದು ಸಾಕು ನೋಡಿ. ಇಲ್ಲಿ ನಾನು ಮಾತಾಡ್ತಿರೋದು ನಾನು ಮತ್ತು ನೀವು ಮಾತ್ರ. ನಾನು ನನ್ನ ಜೊತೆ ಮಾತಾಡ್ತಿರ್ತೀನಿ, ನಾನು ನಿಮ್ಮ ಜೊತೆ ಮಾತಾಡ್ತಿರ್ತೀನಿ. ನೋ ಫೇಸ್ ಟು ಫೇಸ್. ಸಿ, ಓ ಮೈ ಗಾಡ್, ಉಪ್ಪು ಹಾಕಿಲ್ಲ. ಮೇನ್ ಉಪ್ಪು ಹಾಕಿಲ್ಲ. ಉಪ್ಪು ಹಾಕ್ಬೋದು, ಉಪ್ಪೇ ಹಾಕಿಲ್ಲ ಗ್ಯಾಸ್. ಇವಾಗ ಇಷ್ಟು ಉಪ್ಪು ಹಾಕ್ತೀವಿ ನೋಡು. ನೋಡಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡೋದಕ್ಕೆ. ಬನ್ನಿ ತಿನ್ನುವ. ಆಫ್ಟರ್ ಸೋ ಮೆನಿ ಡೇಸ್ ಆದಮೇಲೆ ನಾನು ಓಟ್ಸ್ ತಿಂತಾ ಇದ್ದೀನಿ, ವಿಚ್ ಈಸ್ ಸೋ ಗುಡ್. ಒಂದು ಬ್ರೇಕ್ಫಾಸ್ಟ್ ಸಾಕಾಗಿಲ್ಲ ನನಗೆ. ಸೊ ತೊಳೆದು ಬಿಟ್ಟು ಮೊಟ್ಟೆ ಇಡ್ತೀನಿ. ಮೊಟ್ಟೆ ಇಟ್ಟಾದ್ಮೇಲೆ ನಾನು ಸ್ನಾನಕ್ಕೆ ಹೋಗಿ ಬರ್ತೀನಿ. ಅಲ್ಲಿವರೆಗೂ ವೇಟ್ ಆ್ಯಂಡ್ ವಾಚ್. ಗೈಸ್, ಸ್ನಾನ ಎಲ್ಲ ಆಯಿತು. ಸ್ನಾನ ಮಾಡಿ ಬಂದೆ. ಇನ್ನು ಸ್ಟಾರ್ಟ್. ಇನ್ನು ಆಲ್ಮೋಸ್ಟ್ ನಾನು ಎದ್ದು ಬಿಟ್ಟು ಆಲ್ಮೋಸ್ಟ್ 1 ಗಂಟೆ ಆಯಿತು. ಇನ್ಮೇಲಿಂದ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಹೊರಗಡೆ ಮಳೆ ಬೇರೆ
ಇವರು ಬರ್ತಾ ಇದೆ. ಐ ಫೀಲ್ ಸ್ವಲ್ಪ ಮಲ್ಕೊಳ್ಳುವಂತ, ಬಟ್ ಮಲ್ಕೊಳ್ಳುವ ಹಾಗಿಲ್ಲ. ಐ ನಾನು ಈ ಚಾಲೆಂಜನ್ನ ತಗೊಳ್ಳೇಬೇಕು, ನಾನು ಚಾಲೆಂಜನ್ನ ಕಂಪ್ಲೀಟ್ ಮಾಡಲೇಬೇಕು. ಈ 24 ಅವರ್ಸ್ ಏನಿದೆ ನೋಡಿ ಅದನ್ನು ಕಂಪ್ಲೀಟಾಗಿ ಪೂರ್ತಿಯಾಗಿ ವ್ಯಾಲ್ಯೂಯಬಲ್ ಆಗಿ ನಾನು ಸ್ಪೆಂಡ್ ಮಾಡಬೇಕು. ಇನ್ ಬಿಟ್ವೀನ್ ಈ ನಮ್ಮ ತಲೆಯಲ್ಲಿ ಏನೆಲ್ಲ ಬರುತ್ತೆ ಅದನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಬನ್ನಿ. ಮಳೆ ಜೋರು ಬರ್ತಾ ಇದೆ, ವೆದರ್ ತುಂಬ ಚೆನ್ನಾಗಿದೆ. ಏನಾಗ್ತಿದ್ರೆ ಇವಾಗ ಸ್ವಲ್ಪ ಮಲ್ಕೊಳ್ಳುವ ಅಂತ ಫೀಲ್ ಆಗ್ತಾ ಉಂಟು. ಬಟ್ ಚಾಲೆಂಜ್ ಇಸ್ ಅ ಚಾಲೆಂಜ್ ಗೈಸ್. ಇವಾಗ ನಾನು ಬಿಸಿನೀರು ಇದು ಮೊಟ್ಟೆ ಇಡ್ತಾ ಇದ್ದೀನಿ. 4 ಮೊಟ್ಟೆ ಇಟ್ಟು ಇವಾಗ ಬೇಯಿಸಿರ್ತೇವೆ. ಮೊಟ್ಟೆ ಈಸಿ ಆಗುತ್ತಲ್ಲ. ನಾನು ಯಾರ ಜೊತೆನೂ ಕಮ್ಯುನಿಕೇಷನ್ ಮಾಡ್ತಾ ಇಲ್ಲ. ಹೆಂಗೆ ಫೀಲ್ ಆಗ್ತಿದೆ ಅಂದರೆ ಐ ಫೀಲ್ ಡಿಪ್ರೆಷನ್. ಯಾಕಂದರೆ 1 ಗಂಟೆ ಎದ್ದು ಬಿಟ್ಟು ಯಾವುದೇ ಡೋರ್ನ ಓಪನ್ ಮಾಡದೇ ಇದ್ದೀನಿ. ನಾನು ನನ್ನಷ್ಟಕ್ಕಿದ್ದೀನಿ, ಎಲ್ಲೋ ಜೈಲಲ್ಲಿ ಕೂತಿರೋದನ್ನು ಫೀಲ್ ಆಗ್ತಾ ಇದೆ. ಆ್ಯಂಡ್ ನಿಜವಾಗ್ಲೂ ಸ್ವಲ್ಪ ಕಷ್ಟ ಆಗುತ್ತೆ. ಔಟ್ಸೈಡ್ ಜಗತ್ತು ಇಲ್ಲದೆ ಅಥವಾ ಕಮ್ಯುನಿಕೇಷನ್ ಇಲ್ಲದೆ ಬದುಕೋದು ನಿಜವಾಗ್ಲೂ ಕಷ್ಟ. ಆ್ಯಂಡ್ ನನಗೆ ಮತ್ತೆ ಯಾವ ಥರ ಫೀಲ್ ಆಗ್ತಿದೆ ಅಂದರೆ ನಾನೆಲ್ಲ ಮನೆಯವ್ರ ಜೊತೆ ನಾನು ಮಾತನ್ನು ಬಿಟ್ಟಿದ್ದೀನಿ ಅನ್ನೋ ಫೀಲ್ ಬರ್ತಾ ಇದೆ. 1 ಮೊಟ್ಟೆ, 2 ಮೊಟ್ಟೆ, 3 ಮೊಟ್ಟೆ. ಇವತ್ತು ಫುಲ್ ಡೇ ನಾವು ಮೊಟ್ಟೆಯಲ್ಲೇ ಜೀವನ ಬರೆಯಬೇಕು. 4 ಮೊಟ್ಟೆ. ಇದು ಇವಾಗಲ್ಲ, ಒಂದು ಫ್ರೀ ಟೈಮಲ್ಲಿ ಏನಾದರೂ ಬೋರ್ ಆಗ್ತಿರ್ಬೇಕಾದ್ರೆ ನಿಂತಿದ್ದೀನಿ ನಾನು. ಇವಾಗ ನಾನೇನೋ ಬರಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ನಾನು ಲಾಸ್ಟಿಗೆ ಹೇಳ್ತೀನಿ ನಾನು ಹೇಗೆ ಬರಿತೀನಿ ಅಂತ. ಓಕೆ, ಲೆಟ್ಸ್ ಗೋ. ಇವಾಗ ಆಲ್ಮೋಸ್ಟ್ ನಾನು 10 ಅವರ್ಸ್ ಅಂದರೆ 10 ಅವರ್ಸ್ ಅಲ್ಲ 10.30 ಅಂದರೆ 10:30 ಗಂಟೆ ನಾನು ಈ ರೂಮಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಆ್ಯಂಡ್ ಆಫ್ಟರ್ ವೇಕಿಂಗ್ ಅಪ್ ಆಲ್ಮೋಸ್ಟ್ 2 ಅವರ್ಸ್ ನಾನು ಈ ರೂಮಲ್ಲಿ ಸ್ಪೆಂಡ್ ಮಾಡಿದ್ದೀನಿ. ಇನ್ನು ಆಲ್ಮೋಸ್ಟ್ 14 ಅವರ್ಸ್ ಇದೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಆ್ಯಂಡ್ ದಿಸ್ 2 ಅವರ್ಸ್ ಎಷ್ಟು ಫೀಲ್ ಆಗ್ತಿದೆ ಅಂದರೆ ಒಂದು ದಿನ ಥರ ಫೀಲ್ ಆಗ್ತಾ ಉಂಟು. ಸೊ ಇವಾಗ ನಂದು ಪ್ಲ್ಯಾನ್ ಹಾಕಂತಂದರೆ ಇಲ್ಲಿ ಎಲ್ಲ ಕ್ಲೀನ್ ಮಾಡಬೇಕು, ನೀಟಾಗಿ ಜೋಡಿಸಿಡಬೇಕು. ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ, ಸುಮ್ಮನೆ ಕೂರಕ್ಕಾಗಲ್ಲ. ಸೊ ಕಂಪ್ಲೀಟಾಗಿ ಈ ರೂಮನ್ನು ಕ್ಲೀನ್ ಮಾಡಬೇಕು. ಲೆಟ್ಸ್ ಗೋ. ಸೊ ಇದೆಲ್ಲ ಅರೇಂಜ್ ಮಾಡಿ ಆಯಿತು. ನನ್ನ ಪರ್ಫ್ಯೂಮ್ ಸೆಟ್ಸ್ ಎಲ್ಲ ಇಲ್ಲಿದೆ ನೋಡಿ. ದಟ್ ಈಸ್ ನಾಟ್ ಹೈ ಕ್ವಾಲಿಟಿ ಅಥವಾ ದಟ್ ಈಸ್ ನಾಟ್ ಹೈ ಬಜೆಟ್, ದಟ್ ಈಸ್ ಲೋ ಬಜೆಟ್. ವಾಟ್ ಎವರ್ ಇಟ್ ಈಸ್, ಸ್ಮೆಲ್ ಗುಡ್. ಇನ್ನೊಬ್ಬರನ್ನು ನಾವು ಮೀಟ್ ಆಗಬೇಕಾದ್ರೆ ನಮ್ಮ ಫ್ರೆಶ್ ಫೀಲ್ ಆಗಬೇಕು ಅಂದರೆ ದ ಗುಡ್ ಸ್ಮೆಲ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ರಿಯಲಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ಬೋದು. ಸೊ ಯಾವುದೇ ಪರ್ಸನ್ನ ಮೀಟ್ ಮಾಡಬೇಕು ಅಂದರೆ ಸ್ಮೆಲ್ ಗುಡ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಲ್ಲ, ನನಗೆ ಸ್ವಲ್ಪ ಸ್ಕಿಲ್ಸ್ ಬೇಕಿದೆ. ಸೊ ಇದು ನೋಡಿ, ಇದು ಆಲ್ರೆಡಿ ಅರೇಂಜ್ ಆಗಿದೆ. 6 ಕಡೆ ಅರೇಂಜ್ ಆಗಿದೆ. ಇದನ್ನು ರೀಅರೇಂಜ್ ಮಾಡಿಬಿಟ್ಟು ವಿದಿನ್ 3 ಮಿನಿಟ್ಸಲ್ಲಿ ಇದನ್ನು ನಾನು ಸಾಲ್ವ್ ಮಾಡ್ತೀನಿ. ನಾವು okay, first we need to find okay
the last the last move. It's done. It's almost 2:30. 2.5 ನಿಮಿಷದಲ್ಲಿ ಇದೆಲ್ಲ ಸಾಲ್ವ್ ಮಾಡ್ತೀನಿ. ಯು ಕ್ಯಾನ್ ಡೂ 2 ನಿಮಿಷದಲ್ಲಿ ಕೂಡ ಮಾಡಬಹುದು. ಸೊ ಯಾಕೆ ಇದನ್ನು ನಾನು ಕಲ್ತಿರೋದಂದರೆ, ವೈ ಡೂಯಿಂಗ್ ದಿಸ್, ಇದನ್ನು ಮಾಡಬೇಕಾದ್ರೆ ನಮ್ಮ ಕಂಪ್ಲೀಟ್ ಮೈಂಡ್, ಫಾರ್ ಎಕ್ಸಾಂಪಲ್ ನೀವೇನಾದರೂ ಬೇಜಾರಾಗಿದ್ದರೆ ಅಥವಾ ಫಾರ್ ಎಕ್ಸಾಂಪಲ್ ನೀವೇನಾದರೂ ಡಿಪ್ರೆಷನ್ ಅಥವಾ ಏನಾದರೂ ಒಂದು ಬೇರೆ ಬೇರೆ ಯೋಚನೆ ತಲೆಗೆ ಹೋಗ್ತಾ ಇದೆ ಅಂತಂದರೆ, ಇದನ್ನು ಕಲಿತು ಇದನ್ನು ನಾವು ಫೋಕಸ್ ಮಾಡಿಕೊಂಡು ಮಾಡಿದರೆ ನಿಮ್ಮ ತಲೆಯಲ್ಲಿ ಯಾವುದೇ ಬೇರೆ ವಿಷಯಗಳು ಹೋಗಲ್ಲ. ಸೊ ಇವಾಗ ನನಗೆ ನಿಜವಾಗ್ಲೂ ಏನು ಮಾಡಬೇಕು ಅಂದರೆ ಗೊತ್ತಾಗ್ತಿಲ್ಲ. ಏನು ಮಾಡಬಹುದು? ಕೆಲವೊಂದು ಔಟ್ಫಿಟ್ಸ್ ಇದೆ, ಅದನ್ನು ಹಾಕಿಬಿಟ್ಟು ನಾನು ಫ್ಯಾಷನ್ ಶೋ ಮಾಡ್ತೀನಿ ಇವತ್ತು. ಈಗ ಫುಲ್ ಫ್ಯಾಷನ್ ಶೋ ಮಾರ್ನಿಂಗ್ ಮಾಡ್ಬೋದಲ್ಲ. Like this. So first I choose this pant. So ಪ್ಯಾಂಟ್ ಹಾಕೊಂಡಾಯ್ತು. ನಾನಿವಾಗ ಈ ಶರ್ಟ್ನ ಚೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಅಣ್ಣಂದು ಎಂಗೇಜ್ಮೆಂಟಿಗೆ ತಗೊಂಡಿರುವಂತಹದ್ದು. ಸೊ ದಿಸ್ ಲುಕ್ಸ್ ರಿಯಲಿ ಗುಡ್. ಓಕೆ, ಯೂಶ್ವಲಿ ಮಾಡೋಕ್ಕೆ ಬೇರೆ ಏನು ಕೆಲಸ ಇಲ್ಲ ಅಂದರೆ ಈ ಥರ ಎಲ್ಲ ಮಾಡಬಹುದು. I have this beautiful watch. ಸೊ ಇದನ್ನು ವೇರ್ ಮಾಡ್ತೀನಿ ನಾನು. ಹೇರ್ ಸ್ವಲ್ಪ ಸೆಟ್ ಮಾಡಬೇಕು, ಹೇರ್ನಲ್ಲಿ ಸ್ವಲ್ಪ ಫೇಸ್ ಸೆಟ್ ಮಾಡಬೇಕು. ಮೈ ಔಟ್ಫಿಟ್ ಈಸ್ ಡನ್. ಐ ಥಿಂಕ್ ಐ ಆಮ್ ಲುಕಿಂಗ್ ಗುಡ್. ನಾನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಔಟ್ಫಿಟ್ ಮುಖಾಂತರ. ಹೇರ್ ಸೆಟ್ ಮಾಡ್ಕೊಂಡಿದ್ದೀನಿ. ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಾ ಇದೆ ಅನ್ನೋ ಗೊತ್ತಿಲ್ಲ. ಇವಾಗ ಒನ್ ಥಿಂಗ್ ಬಾಕಿ, ಚಶ್ಮಾ. So I think I look good in this. So ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅನ್ಕೋತೀನಿ. ಇದೆಲ್ಲ ಮಾಡ್ತಾ ಇರೋದು ಸುಮ್ಮನೆ ಕೂತ್ರೆ ತಲೆಯೆಲ್ಲ ಕೆಟ್ಟೋಗುತ್ತೆ. ಇವತ್ತು ನನಗೆ ತುಂಬ ಲೇಜಿ ಫೀಲ್ ಆಗ್ತಾ ಉಂಟು. ಸೊ ಆ ಪರ್ಪಸ್ಗೋಸ್ಕರ ನಾನು ಶೂಟ್ ಮಾಡ್ತಾ ಇರೋದು. ಇವಾಗ ನಾನೊಂದು ಬ್ಲ್ಯಾಕ್ ಔಟ್ಫಿಟ್ನ ಟ್ರೈ ಮಾಡ್ತಾ ಇದ್ದೀನಿ, ಬನ್ನಿ. ಸೊ ಈ ಬ್ಲ್ಯಾಕ್ ಶರ್ಟ್ ಕಂಪ್ಲೀಟ್ ಬ್ಲ್ಯಾಕ್ ಇಲ್ಲ, ಸ್ವಲ್ಪ ಬ್ಲೂ ಇದೆ. ಇದನ್ನು ನಾನು ಇವಾಗ ಟ್ರೈ ಮಾಡ್ತಿದ್ದೀನಿ. ಸ್ವಲ್ಪ ಲೆಂತ್ ಜಾಸ್ತಿ ಇದೆ ಅಂತ ಫೀಲ್ ಆಗುತ್ತೆ, ಬಟ್ ಸ್ಟಿಲ್ ಇವಾಗ ತುಂಬ ಸಪುರಾಗಿದೆ ಅಲ್ಲ, ಆ ರೀಸನ್ಗೋಸ್ಕರ ಇದು ನನಗೆ ಇಟ್ ಫೀಲ್ಸ್ ಬಿಗ್. ಇದು ದೊಡ್ಡದಾಗುತ್ತೆ, ನನಗೆ ಸೈಜ್ ಜಾಸ್ತಿ ಇದೆ. ಸೊ ಇದನ್ನು ಟ್ರೈ ಮಾಡುವ, ಬನ್ನಿ. ಸೊ ದಿಸ್ ಈಸ್ ಮೈ ಸೆಕೆಂಡ್ ಔಟ್ಫಿಟ್. ಇದು ಎರಡನೇ ಔಟ್ಫಿಟ್ ನಾನು ಹಾಕ್ತಾ ಇದ್ದೀನಿ. ಇದು ಅಣ್ಣನಿಗೆ ಕೊಟ್ಟಿರೋದು, ಮದುವೆ ಟೈಮಲ್ಲಿ ಅಣ್ಣನಿಗೆ ಕೊಟ್ಟಿರೋದು. ಬಟ್ ನನಗೆ ತುಂಬ ಇಷ್ಟ ಆಯಿತು. ಇದು ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ. ಅಂದರೆ ಹಾಕ್ಕೊಂಡಿದ್ದೀನಿ ಅನ್ನೋದು ಫೀಲ್ ಆದಾಗ ಇದು ತುಂಬ ಕಂಫರ್ಟೇಬಲ್ ಆಗಿದೆ. ಆ್ಯಂಡ್ ಐ ಥಿಂಕ್ ದಿಸ್ ಲುಕ್ಸ್ ಗುಡ್. ಇದು ಬಟ್ಟೆ ಯಾಕಂದು ಗೊತ್ತಿಲ್ಲ, ಕಬೋರ್ಡಲ್ಲಿ ಇತ್ತು. ನಾನು ಟ್ರೈ ಮಾಡ್ತೀನಿ. ಯಾರ್ದು ಗೊತ್ತಿಲ್ಲ, ನೋಡುವ ಚೆನ್ನಾಗಿ ಕಾಣಿಸುತ್ತಾ ಅಂತ. ಚೆನ್ನಾಗಿ ಕಾಣಿಸ್ಬೋದು. ನೋಡುವ ಇನ್ ಶರ್ಟ್ ಮಾಡ್ಕೊಂಡು ಬರ್ತೀನಿ.
ಈ ಬಟ್ಟೆ ಯಾರ್ದು ಗೊತ್ತಿಲ್ಲ. ಕಬೋರ್ಡ್ ಓಪನ್ ಮಾಡಬೇಕಾದ್ರೆ ಕಬೋರ್ಡ್ ಇತ್ತು ಆ್ಯಂಡ್ ನಾನು ಅಂದ್ಕೊಂಡಿದ್ದು ನನಗೆ ಆಗಲಿಕ್ಕಿಲ್ಲ ಅಂತ. ಬಟ್ ಫಿಟ್ಟಿಂಗ್ಸ್ ನೋಡಿದ್ರೆ ಪರ್ಫೆಕ್ಟ್ ಫಿಟ್ಟಿಂಗ್ಸ್ ಇದೆ. ಇದನ್ನು ಕೂಡ ನನಗೆ ನೆಕ್ಸ್ಟ್ ಹಾಕೋಬೋದು. ಎಲ್ಲಿಗಾದ್ರೂ ಹೋಗಬೇಕು ಅಂದರೆ ಇದನ್ನು ಹಾಕೋಬೋದು. ಐ ಥಿಂಕ್ ಚೆನ್ನಾಗಿದೆ. ಇಲ್ಲಿ ಕಾಣಿಸ್ಲಿಕ್ಕಿಲ್ಲ, ಚೆನ್ನಾಗಿದೆ. ಶೂ ಎಲ್ಲ ಹಾಕೊಂಡಾಗ ಪರ್ಫೆಕ್ಟ್. This is my favorite shirt. White is always good. Look at these fittings, the perfect. But ಟಗಿನ್ ಮಾಡಬೇಕು ಅಷ್ಟೇ. ಸೊ ಟಗಿನ್ ಮಾಡ್ಕೊಂಡು ಬರ್ತೀನಿ, ವಿಚ್ ಈಸ್ ಲುಕಿಂಗ್ ರಿಯಲಿ ಗುಡ್. ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ರತಿ ಸತಿನೂ ನಾನು ಅಂದ್ಕೊಳ್ಳೋದೇನಪ್ಪ ಅಂತಂದರೆ, ನಾವು ರೆಡಿಯಾಗೋ ಟೈಮಲ್ಲಿ ಮಾತ್ರ ರೆಡಿ ಆಗಿರಬಾರ್ದು. ನಾವು 24 hours ರೆಡಿ ಆಗಿರೋ ಥರನೇ ಇರಬೇಕು ಅಂತ. ಆ ಥರ ಇರೋದು ಕಷ್ಟ. ಯಾಕಂದರೆ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ನಮ್ಮ ಕಮಿಟ್ಮೆಂಟ್, ನಮ್ಮ ಕೆಲಸಗಳಾಗಿರ್ಬೋದು, ನಮ್ಮನ್ನು ಆ ಥರ ಇಡಲಿಕ್ಕೆ ಬಿಡಲ್ಲ. ಬಟ್ ಮೋಸ್ಟ್ ಆಫ್ ದ ಟೈಮ್ ನಾವು ಅದನ್ನು ಟ್ರೈ ಮಾಡಬೇಕು ಅಂತ. ಅಂದರೆ 24 hours ನಾವು ನಮ್ಮ ಬಾಡಿನ ಪರ್ಫೆಕ್ಟಾಗಿ ಇಡಲಿಕ್ಕೆ ಟ್ರೈ ಮಾಡಬೇಕು. ವಿ ಹ್ಯಾವ್ ಓನ್ಲಿ ಒನ್ ಬಾಡಿ. ನಮಗೆ ಬೇರೆ 2-3 ಬಾಡಿಗಳಿಲ್ಲ. ನಮ್ಮ ಬಾಡಿನ ನಾವು ಏನು ಮೇಂಟೈನ್ ಮಾಡ್ತೀವಿ ಅದ್ರ ಮಾತ್ರ ಇರೋದು. ನಮಗೆ ಒಂದು ಇಷ್ಟು ವರ್ಷ ಆದಮೇಲೆ ನಾನೊಂದು ರೀಲ್ಸ್ ನೋಡ್ತಾ ಇದ್ದೇನೆ. ಲೈಫಲ್ಲಿ ಒಂದು ಸಲನಾದರೂ ನಮ್ಮ 6 ಪ್ಯಾಕ್ನ ನಾವು ನೋಡಬೇಕು ಅಂತ. ಲೈಫಲ್ಲಿ ಒಂದು ಸಲ. ಓಕೆ, ಇದು ವೈಟ್ ಶರ್ಟ್, ನನ್ನ ಫೇವ್ರೆಟ್ ಶರ್ಟ್. ವೈಟ್ ಆ್ಯಂಡ್ ಬ್ಲ್ಯಾಕ್ ಹುಡುಗರಿಗೆ ತುಂಬ ಸಖತ್, ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ವೈಟ್ ಆ್ಯಂಡ್ ಬ್ಲ್ಯಾಕ್ ನೀವು ಯಾವತ್ತು ಚೂಸ್ ಮಾಡಿಕೊಳ್ಳಿ, ಚೆನ್ನಾಗಿರುತ್ತೆ. ಆ್ಯಂಡ್ ಪರ್ಫೆಕ್ಟ್ ಬಾಡಿ ಇದ್ದರೆ ನಿಮ್ಮ ಯಾವುದೇ ಔಟ್ಫಿಟ್ಟನ್ನು ಕೂಡ ನಿಮಗೆ ಸೂಟ್ ಆಗುತ್ತೆ. ಔಟ್ಫಿಟ್ ಮಾಡೋಕ್ಕೆ ಬೇರೆ ಕೆಲಸ ಇರಲಿಲ್ಲ, ಅದಕ್ಕೆ ಔಟ್ಫಿಟ್ ಇದನ್ನು ನಾನು ಚೂಸ್ ಮಾಡಿದೆ. ನನಗೆ ಇವಾಗ ಬೇರೆ ಇದನ್ನು ಸಾಲ್ವ್ ಮಾಡಿದೆ, ಒಂದು ಕತೆ ಹೇಳಿದೆ, ಒಂದು ಸ್ವಲ್ಪ ಬರೆದಿದ್ದೀನಿ, ಅದು ನಾನು ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಯಾಕಂತ ಹೇಳಿದರೆ ಈ ವಿಡಿಯೋದಲ್ಲಿ ನನಗೇನು ಫೀಲ್ ಆಯಿತು, ಅದು ನನ್ನ ಪರ್ಸ್ನಲ್ ಒಪಿನಿಯನ್, ಲೈಫ್ ಬಗ್ಗೆ ಏನಿದೆ ಅದೆಲ್ಲ ಹೇಳ್ತೀನಿ. ಇದು ಇವಾಗ ಆಯಿತು. ಇನ್ನು ಎಕ್ಸಾಕ್ಟಾಗಿ ಆಲ್ಮೋಸ್ಟ್ 12 hours ನಾನು ಈ ರೂಮಲ್ಲಿ ಸ್ಪೆಂಡ್ ಮಾಡಿದ್ದೀನಿ. ವಿದೌಟ್ ಸೋಷಿಯಲ್ ಮೀಡಿಯಾ, ವಿದೌಟ್ ಆನ್ಲೈನ್ ಎಲ್ಲ ಸ್ಪೆಂಡ್ ಮಾಡಿದ್ದೀನಿ. ಇನ್ನು ಕೇವಲ 12 ಗಂಟೆ ಮಾತ್ರ ಇರೋದು. ಸೊ ಈ 12 ಗಂಟೆಯಲ್ಲಿ 12 ಗಂಟೆನೂ ಕೂಡ ನಾನು ಎದ್ದಿರಬೇಕು ಅಂತಲೇ ಚಾಲೆಂಜ್ ತಗೊಂಡಿರೋದು. ಯಾಕಂದರೆ ಬೇಸಿಕ್ 8 hour ನಿದ್ದೆ ನಮಗೆ ಬೇಕೇ ಬೇಕು. ಅದು ಬಿಟ್ಟು ಏನು ಪೆಂಡಿಂಗ್ ಟೈಮ್ ಇದೆ ಅದನ್ನು ನಾನು ಒಳ್ಳೆ ರೀತಿಯಲ್ಲಿ ಇಲ್ಲಿ ಸ್ಪೆಂಡ್ ಮಾಡ್ತೀನಿ. ಇವಾಗ ಎಕ್ಸಾಕ್ಟಾಗಿ 12:05 ಕ್ರಾಸ್ ಆಯಿತು, 1-2 ನಿಮಿಷ ಕ್ರಾಸ್ ಆಯಿತು, 12:07 ಆಯಿತು. ಸೊ ಎಕ್ಸಾಕ್ಟಾಗಿ ನಾನು 12:30ಗೆ ನನ್ನ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನು ಮಾಡಬೇಕು. ಅಲ್ಲಿ ತನಕ ಏನಿಲ್ಲ, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಯಾಕಂದರೆ ಮಧ್ಯಾಹ್ನ ನಂತರ ಏನಾದರೂ ಮಾಡಬೇಕಲ್ಲ. ಮಧ್ಯಾಹ್ನ ನಂತರ 1 hour ಇದು ಪ್ಲ್ಯಾನ್ ಇದೆ. 1 hour ಏನು ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಯಾಕಂದರೆ ಇವತ್ತು ಲೆಗ್ ಡೇ. ಸೊ ಲೆಗ್ ಡೇ ಇಲ್ಲೇ ಮಾಡಬೇಕು ನಾನು ಮನೆಯಲ್ಲಿ.